ಇದರಲ್ಲಿ ಈ ಗಾರ್ಮೆಂಟ್ಸ್ನ ತಗೊಂಬಂದಿರೋ ಕಚ್ಚಾ ಬಟ್ಟೆನ ಹಾಕಿ ದಾರ ತೆಗೆದು ಇದನ್ನ ಕ್ಲೀನ್ ಮಾಡಿ ಮೆಕ್ಯಾನಿಕ್ ಅವ್ರಿಗೆ ಸಪ್ಲೈ ಕೊಡೋದು. ಇದನ್ನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಒಂದೊಂದೇ ಬಟ್ಟೆ ಕೊಡಬೇಕು. ಅದರಲ್ಲಿ ಕ್ಲೀನಾಗಿ ದಾರ ಬರೋದು ನೀವು ನೋಡ್ಬೋದು. ನೋಡಿ, ಬಟ್ಟೆ ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ, ನೀವು ಯಾವ ಬಟ್ಟೆ ಕೊಟ್ಟರು ಇದರಲ್ಲಿ ಕ್ಲೀನಾಗಿ ದಾರ ಬಿಡ್ಸ್ಕೊಂಡು ಬರುತ್ತೆ. ದೊಡ್ಡ ಬಟ್ಟೆ ಕೊಟ್ಟರೆ ಮಾತ್ರ ಪ್ರೊಡಕ್ಷನ್ ಆಗುತ್ತೆ, ಸಣ್ಣ ಬಟ್ಟೆ ಕೊಟ್ಟರೆ ಪ್ರೊಡಕ್ಷನ್ ಆಗಲ್ಲ ಅನ್ನೋದೆಲ್ಲ ಇಲ್ಲ. ನಾವು ಯಾವ ಥರ ಕೆಲಸ ಮಾಡ್ತೀವಿ, ನಮ್ಮ ಕೈ ಎಷ್ಟು ಸ್ಪೀಡಾಗಿ ವರ್ಕ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಡ್ಬೋದು. ಲೈಟ್ ಏನಕ್ಕೆ ಆನ್ ಮಾಡಿದೆ ಅಂದರೆ ಇಲ್ಲಿ ಯಾವುದೇ ಥರ ಡಸ್ಟ್ ನಿಮಗೆ ಫೇಸ್ಗೆ ಬರೋದಿಲ್ಲ. ನೀವು ಮಾಸ್ಕ್ ಎಲ್ಲ ಏನು ಹಾಕೊಳ್ದಿರನೇ ಕೆಲಸ ಮಾಡೋದು. ಅದು ನಿಮಗೆ ಕಾಣಲಿ ಅಂತಲೇ ನಾನು ನಿಮಗೆ ಇವಾಗ ಲೈಟ್ ಆನ್ ಮಾಡಿ ತೋರಿಸ್ತೀನಿ. ನಾನು 8 ವರ್ಷದಿಂದ ಈ ಕೆಲಸದಲ್ಲಿ ಇದ್ದೀನಿ. ನಾನು ಇವಾಗವರೆಗೂ ಯಾವುದೇ ಮಾಸ್ಕ್ ಯಾವುದೇ ಬಳಸ್ದಿರನೇ ನಾನು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಇನ್ಫೆಕ್ಷನ್ ಯಾವುದೇ ಥರ ತೊಂದರೆ ಆಗಲಿಲ್ಲ. ತುಂಬ ಸುಲಭವಾಗಿ ಮಾಡ್ಬೋದು. ಮನೆಯಲ್ಲಿರೋ ಹೌಸ್ ವೈಫ್ ಮತ್ತು ರಿಟೈರ್ ಆಗಿರೋರು ಮತ್ತು ಹ್ಯಾಂಡಿಕ್ಯಾಪ್ಟ್ ಯಾರಾದರೂ ಇದ್ರೂ ಆರಾಮಾಗಿ ಕುತ್ಕೊಂಡು ಮಾಡ್ಬೋದು. ಯಾವುದೇ ಥರ ತೊಂದರೆ ಇರೋದಿಲ್ಲ. ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತನೂ ಇಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಬರುತ್ತೆ. ಅದನ್ನೆಲ್ಲ ತಿಳ್ಕೊಂಡ್ರೆ ಆರಾಮಾಗಿ ಮನೆಯಲ್ಲಿ ಲೇಡೀಸ್ ಯಾವುದೇ ಒಂದು ಹೆಲ್ಪ್ ಕೂಡ ಇಲ್ದಿರ ಮಾಡ್ಬೋದು. ಮತ್ತು ಈ ಮಿಷಿನ್ನಲ್ಲಿ ನಾವು ಇನ್ನೊಂದು ಕೂಡ ಅಪ್ಡೇಟ್ ಮಾಡಿದ್ದೀವಿ. ಬೈ ಚಾನ್ಸ್ ಮಾಡ್ತಾ ಇದ್ದಂಗೆ ಬಟ್ಟೆ ನಾವು ಸಿಗಾಕೊಂಡ್ರು ಆಫ್ ಮಾಡಿ ನಾವು ಮತ್ತೆ ರಿವರ್ಸ್ ಕೊಟ್ಟು ಇದನ್ನ ತಗೋಬೋದು. ಅದಕ್ಕೆ ಒಂದು ½ ಅನ್ ಅವರ್ ಕೆಲಸ ನಿಲ್ಲಿಸಿ ಇಲ್ಲಿ ತೆಗಿ ಅಲ್ಲಿ ತೆಗಿ ಇದು ಕಟ್ ಮಾಡು ಅದು ಕಟ್ ಮಾಡು ಅನ್ನೋ ಕೆಲಸ ಇರೋದಿಲ್ಲ. ಆರಾಮಾಗಿ ನೀವು ಕುತ್ಕೊಂಡು 8 ಅವರ್ ಕೆಲಸ ಮಾಡಿದ್ರೆ ಆರಾಮಾಗಿ 20 ರಿಂದ 25 kg ವರೆಗೂ ಪ್ರೊಡಕ್ಷನ್ ತೆಗಿಬೋದು. ಸ್ವಲ್ಪ ಎಫರ್ಟ್ ಕೊಟ್ಟು ನೀವು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ. ಈಗ ನಾನು ಮಿಷಿನಲ್ಲಿ ಬಟ್ಟೆ ಕೊಟ್ಟು ಹೇಗೆ ದಾರ ತೆಗಿಬೇಕು ಅನ್ನೋದನ್ನ ತೋರಿಸ್ಕೊಟ್ಟೆ. ಈಗ ಮಾಡಿರೋ ವೇಸ್ಟು ಈ ಮಿಷಿನಲ್ಲಿ ಈ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ನೋಡ್ಬೋದು. ಈಗ ನಾನು ಮಾಡಿರೋದಿದು ಈ ಥರ ಬರುತ್ತೆ. ಇದನ್ನ ಸ್ವಲ್ಪ ಈ ಥರ ಧೂಳೆಲ್ಲ ಒದ್ರುಬಿಟ್ಟು ಪ್ಯಾಕಿಂಗ್ ಮಾಡಿ ನಾವು ಡೈರೆಕ್ಟಾಗಿ ಸಪ್ಲೈ ಕೊಡ್ಬೋದು. ನೋಡ್ಬೋದು ನೀವು. ಮತ್ತು ನೋಡಿ, ನೀವು ಚಿಕ್ಕ ಬಟ್ಟೆ ಹಾಕೋದ್ರು ಸರಿ, ದೊಡ್ಡ ಬಟ್ಟೆ ಹಾಕಿದ್ರು ಸರಿ, ದಾರ ಕ್ವಾಲಿಟಿ ಕ್ಲೀನಾಗೇ ಬರುತ್ತೆ. ಅದು ನೀವು ದೊಡ್ಡ ಬಟ್ಟೆದಲ್ಲಿ ಮಾಡಿದ್ರು ಸರಿ, ಸಣ್ಣ ಬಟ್ಟೆದಲ್ಲಿ ಮಾಡಿದ್ರು ಸರಿ, ಡಸ್ಟ್ ಅನ್ನೋದು ಬಂದೇ ಬರುತ್ತೆ. ಅವಾಗ ನೀವು ಮಾಡಿದ ತಕ್ಷಣ ಇದನ್ನ ಸ್ವಲ್ಪ ಧೂಳು ಒದರ್ಬಿಟ್ಟು ಇದನ್ನ ನೀವು ಪ್ಯಾಕಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಇದನ್ನ ಎಲ್ಲೆಲ್ಲ ಆರ್ಡರ್ ತಗೊಳ್ಬೇಕು ಅನ್ನೋದು ನಾನು ಹೇಳ್ತೀನಿ. ಪೇಂಟಿಂಗ್ ಶಾಪಲ್ಲಿ ತಗೊಳ್ತಾರೆ, ಮತ್ತು ಆಟೋಮೊಬೈಲ್ಸಲ್ಲೂ ತಗೊಳ್ತಾರೆ. ನೀವು ಡೈರೆಕ್ಟಾಗಿ ಮೆಕ್ಯಾನಿಕ್ ಅವ್ರ ಹತ್ರ ಅಪ್ರೋಚ್ ಮಾಡಿ ಸ್ಯಾಂಪಲ್ ಕೊಟ್ಟು ನೀವು ಆರ್ಡರ್ ತಗೋಬೋದು. ನೀವು ಸ್ಯಾಂಪಲ್ ಒನ್ಸ್ ಅವ್ರಿಗೆ ಕೊಟ್ಟು ಬಂದರೆ ಈ ಥರ ಮಾಡಿ ಸ್ವಲ್ಪ ಡಸ್ಟ್ ಒದ್ರುಬಿಟ್ಟು ಸ್ಯಾಂಪಲ್ ಕೊಟ್ಕೊಂಡ್ಬನ್ನಿ. ನಿಮಗೆ ಆರಾಮಾಗಿ ನಿಮಗೆ ಆರ್ಡರ್ ಸಿಗುತ್ತೆ. ಮತ್ತು ಇದು ಕ್ಲೀನ್ ಮಾಡಿರೋದು ವೇಸ್ಟು ಕ್ಲೀನ್ ಮಾಡಾದ್ಮೇಲೆ ಈ ಥರ ಬರುತ್ತೆ ನೋಡಿ. ಡಸ್ಟ್ ಬರಲ್ಲ, ನಿಮಗೆ ಕ್ಲೀನಾಗಿರುತ್ತೆ. ದಾರ ಕ್ವಾಲಿಟಿ ಇಷ್ಟು ಬಂದರೆ ಸಾಕು. ಮತ್ತು ನಾವು ಈ ಥರ ಮಾಡಿ ಈ ಥರ ಪ್ಯಾಕಿಂಗ್ ಎಲ್ಲ ಮಾಡ್ತೀವಿ ನೋಡಿ. ಇದನ್ನ ನೋಡ್ಬೋದು ನೀವು. ಎಲ್ಲ ಕಲರ್ಸು ಮಿಕ್ಸ್ ಮಾಡ್ತೀವಿ ನಾವು, ಒಂದೇ ಕಲರ್ ಕೊಡೋದಿಲ್ಲ. ಮತ್ತು ಎಲ್ಲ ಕಲರ್ಸು ಮಿಕ್ಸಿಂಗ್ ಮಾಡ್ಕೊಂಡು ಮಾಡಿದ್ರೂ ಮಾಡ್ಬೋದು. ಈ ಥರ ಸಿಂಗಲ್ ಕಲರ್ಸಲ್ಲೂ ಮಾಡ್ಬೋದು. ನಾವು 1 kg ಪ್ಯಾಕೆಟ್ ಮತ್ತು 100 ಗ್ರಾಮ್ ಪ್ಯಾಕೆಟ್ಸ್, 50 ಗ್ರಾಮ್ ಪ್ಯಾಕೆಟ್ಸ್, 500 ಗ್ರಾಮ್ ಪ್ಯಾಕೆಟ್ಸ್ ಎಲ್ಲನೂ ಮಾಡ್ತೀವಿ. ಈ ಥರ ಡೈರೆಕ್ಟ್ ಮೆಕ್ಯಾನಿಕ್ಗೂ ಕೊಡ್ತೀವಿ ನೋಡಿ. 5 kg, 10 kg, 50 kg, 100 kg ಕೂಡ ನಾವು ಕೊಡ್ತೀವಿ. ಇದು 100 ಗ್ರಾಮ್ ಪ್ಯಾಕೆಟ್ಸ್ ನೋಡಿ. ಇದು 100 ಗ್ರಾಮ್ ಪ್ಯಾಕೆಟ್ಸ್. ಇದು 250 ಗ್ರಾಮ್ ಪ್ಯಾಕೆಟ್ಸ್. ನಾವು ಆಟೋಮೊಬೈಲ್ಸಲ್ಲಿ ಯಾವ ಥರ ನಮಗೆ ಆರ್ಡರ್ ಸಿಗುತ್ತೋ ಆ ಥರ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ.
ಮತ್ತು ನಮ್ಮ ಕಂಪ್ನಿಯಿಂದ ಇನ್ನೊಂದು ಸಮಾಚಾರ ಏನಪ್ಪ ಅಂತಂದರೆ, ನಾವು ಮಿಷಿನ್ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನು ಬೈಬ್ಯಾಕ್ ಕೊಡ್ತಾ ಇದ್ದೀವಿ. ಈಗ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ನಿಮ್ಗೊಂದು ಐಡಿಯಾ ಇದ್ದರೆ ನಮ್ಮ ಕಂಪ್ನಿಗೆ ಬನ್ನಿ, ನಮ್ಮ ಮಿಷಿನಲ್ಲಿ ಡೆಮೋಲ ಕೊಡ್ತೀವಿ, ಕುತ್ಕೊಂಡು ಮಾಡಿ, ಆರಾಮಾಗಿ ಮಾಡಿ. ನಿಮಗೆ ಓಕೆ ಆಯಿತು, ನನಗೆ ಇಷ್ಟ ಆಗಿದೆ, ನಾನು ಮಾಡಬೇಕು, ಮತ್ತು ನನಗೆ ಮಾರ್ಕೆಟಿಂಗ್ ಮಾಡೋ ಸಮಸ್ಯೆ ಇದೆ, ನನಗೆ ಆಗಲ್ಲ ಅಂತ ಏನಾದರೂ ಇದ್ದರೆ ನಮ್ಮ ಕಡೆ ನಿಮಗೆ ಬೈಬ್ಯಾಕ್ ಸಿಗುತ್ತೆ. ನೀವು ಮಿಷಿನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮಿಷಿನ್ ತೊಗೊಂಡ್ರೆ ಸಾಕು, ಮೆಟೀರಿಯಲ್ಸು ನಮ್ಮ ಕಡೆನೇ ಸಿಗುತ್ತೆ, ಮತ್ತು ನೀವು ಮೆಟೀರಿಯಲ್ಸ್ ಮಾಡಿ ನಮಗೇನೆ ಬೈಬ್ಯಾಕು ಕೊಡ್ಬೋದು. ನಾನು ತೋರಿಸ್ಕೊಟ್ನಲ್ಲ ಅದೇ ಥರ ಸ್ವಲ್ಪ ಡಸ್ಟ್ ಕ್ಲೀನ್ ಮಾಡಿಬಿಟ್ಟು ನೀವು ಪ್ಯಾಕಿಂಗ್ ಮಾಡಿ ನಮಗೆ ಚೀಲದಲ್ಲಿ ತುಂಬಿಸಿ ಕಳಿಸಿದ್ರೇ ಸಾಕು. ಅದೇನು ತೂಕ ಬರುತ್ತೋ ಆ ತೂಕಕ್ಕೆ ನಿಮಗೆ ಇಮಿಡಿಯೇಟ್ ಪೇಮೆಂಟ್ ಮಾಡಿಕೊಡ್ತೀವಿ. ನೋಡಿ, ಮೆಟೀರಿಯಲ್ಸ್ ಈ ಥರ ಬರುತ್ತೆ, ಎಲ್ಲ ಕಲರ್ಸಲ್ಲೂ ಬರುತ್ತೆ, ದೊಡ್ಡದು ಇರುತ್ತೆ, ಚಿಕ್ಕದು ಇರುತ್ತೆ. ಯಾವುದೇ ಬಟ್ಟೆ ಕೊಟ್ಟರು ನಿಮಗೆ ದಾರ ಬರುತ್ತೆ, ಯಾವುದೇ ನಿಮಗೆ ಬಟ್ಟೆ ವೇಸ್ಟೇಜ್ ಆಗೋದಿಲ್ಲ. ಇದು ಚಿಕ್ಕದು ಅಂತ ನೀವು ಯೋಚನೆ ಮಾಡಬೇಡಿ, ಇದರಲ್ಲಿ 2ರಷ್ಟು 3ರಷ್ಟು ನಿಮಗೆ ದಾರ ಉದ್ದ ಬರುತ್ತೆ. ಅದರಿಂದ ಯಾವುದೇ ಬಟ್ಟೆ ನಿಮಗೆ ವೇಸ್ಟೇಜ್ ಹೋಗಲ್ಲ. ನೋಡಿ, ಆರಾಮಾಗಿ ಮಾಡ್ಬೋದು. ಆರಾಮಾಗಿ ನೀವು 8 ಅವರಿಂದ ನೀವು 25 kg ವರೆಗೂ ಪ್ರೊಡಕ್ಷನ್ ತೆಗಿಬೋದು. ಈ ಕಾಟನ್ ಬನಿಯನ್ ಮಿಷಿನ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನೀವೇ ನೋಡ್ಬೋದು. ಮತ್ತು ನಮ್ಮಲ್ಲಿ ನೀವು ಮಿಷಿನ್ ಪರ್ಚೇಸ್ ಮಾಡಿದರೆ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಬುಕ್ಕಿಂಗ್ ಮಾಡಿದರೆ ನೀವು 20,000 ಪೇ ಮಾಡಿ ಬುಕ್ಕಿಂಗ್ ಮಾಡ್ಕೋಬೇಕು. ಮತ್ತು ನಿಮಗೆ ಮಿಷಿನ್ 10ರಿಂದ 15 ದಿವಸ ಒಳಗಡೆ ನಿಮಗೆ ಮಿಷಿನ್ ಸಿಗುತ್ತೆ. ಮತ್ತು ಮಿಷಿನ್ಗೆ 1 year ವಾರಂಟಿ ಇರುತ್ತೆ. ಮೋಟರ್ ಮತ್ತು ಫ್ಯಾನ್ಗೆ 1 year ವಾರಂಟಿ ಕೊಡ್ತೀವಿ. ಮತ್ತು ಮಿಷಿನ್ ಸರ್ವಿಸ್ಗೆ ನಿಮಗೆ ಯಾವುದೇ ಥರ ತೊಂದರೆ ಇರೋದಿಲ್ಲ. ನಮ್ಮ ಕಡೆನೇ ಮೆಕ್ಯಾನಿಕಲ್ ಇದ್ದಾರೆ, ಎಕ್ಸ್ಪರ್ಟ್ ಮೆಕ್ಯಾನಿಕಲ್ ಬಂದು ನಿಮಗೆ ಅದು ಏನೇ ಥರ ಪ್ರಾಬ್ಲಮ್ ಇದ್ದರೂ ನಿಮಗೆ ಸರಿ ಮಾಡಿಕೊಡ್ತಾರೆ. ಮತ್ತು ಬೇರೆ ಏನಾದ್ರು ಅಲೈನ್ಮೆಂಟ್ಸ್ ಅದು ಸಣ್ಣ ಪುಟ್ಟದೆಲ್ಲ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಮತ್ತು ನೀವು ತುಂಬ ಲಾಂಗಲ್ಲಿದ್ರೂ ನಮಗೆ ನೀವು ವೆಯ್ಟ್ ಮಾಡೋ ಥರ ಇರೋದಿಲ್ಲ. ನೀವು ವಿಡಿಯೋ ಕಾಲಲ್ಲಿ ನಮಗೆ ಕಾಲ್ ಮಾಡಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾವು ನಿಮಗೆ ಟೀಚ್ ಮಾಡ್ತೀವಿ. ನಾವು ಕೊಡೋ ಗೈಡೆನ್ಸಲ್ಲಿ ನೀವು ಮಿಷಿನ ರೆಡಿ ಮಾಡ್ಕೊಂಡು ನೀವು ಮತ್ತೆ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮತ್ತು ಬೈಬ್ಯಾಕಿಗೆ ನಾವು 5 ವರ್ಷ ನಾವು ಅಗ್ರಿಮೆಂಟ್ ಹಾಕೊಡ್ತೀವಿ. ನಿಮಗೆ 5 ವರ್ಷ ಆದಮೇಲೆ ಮತ್ತೆ ನಾನು ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಲ್ಲ, ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು ಮತ್ತೆ ಅಗ್ರಿಮೆಂಟ್ ಹಾಕ್ಕೊಂಡು ನಮಗೇನೆ ಮತ್ತೆ 5 ವರ್ಷಕ್ಕೆ ನೀವು ಬೈಬ್ಯಾಕು ಕೊಟ್ಕೊಂಡು ಹೋಗ್ಬೋದು. ಕಂಪ್ನಿಯಲ್ಲಿ ನಿಮಗೆ ಯಾವುದೇ ಥರ ಸ್ಪೇರ್ ಪಾರ್ಟ್ಸ್ ಬೇಕು ಅಂತಂದ್ರೂ ನೀವು ಬಂದು ನಮ್ಮ ಹತ್ರ ತಗೋಬೋದು. ಮತ್ತು ನೀವು ಯಾವುದೇ ಊರಲ್ಲಿದ್ದರೂ ಸರಿ ನಮಗೆ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡಿದರೆ ಈ ರಬ್ಬರ್ ರಾಡ್ ಬೇಕು, ಅದು ಬೇಕು, ಇದು ಬೇಕು, ಯಾವುದೇ ಥರ ಸ್ಪೇರ್ ಪಾರ್ಟ್ಸ್ ಬೇಕು ಅಂದರೂ ನೀವು ನಮ್ಮ ಕಂಪ್ನಿಯಲ್ಲಿ ಅದು ಅವೈಲಬಲ್ ಇದೆ. ಯಾಕಂದರೆ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಯಾವುದೇ ಸ್ಪೇರ್ ಪಾರ್ಟ್ಸ್ ಬೇಕು ಅಂತಂದ್ರೂ ನಮ್ಮಲ್ಲಿ ಸಿಗುತ್ತೆ. ಮತ್ತು ನಮ್ಮಲ್ಲಿ ಮಿಷಿನ್ ತೊಗೊಳ್ಳೋರಿಗೆ ಯಾವುದೇ ಥರ ಸಮಸ್ಯೆ ಆದ್ರೂ ನಾವು ಎಲ್ಲ ಟೈಮಲ್ಲೂ ನಿಮಗೆ ಅವೈಲಬಲ್ ಇರುತ್ತೆ. ನಮ್ಮ ಕಂಪ್ನಿ ಫ್ರಿಕ್ಷಾ ಟ್ರೇಡರ್ಸಲ್ಲಿ ಬಂದು ನೀವು ಮಿಷಿನ್, ಈ ಕಾಟನ್ ಬನಿಯನ್ ವೇಸ್ಟ್ ಮಿಷಿನ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಎಲ್ಲ ಥರದ ಸಪೋರ್ಟು, ಹೆಲ್ಪು ನಮ್ಮಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಯಾವಾಗಲೂ ಮೆಟೀರಿಯಲ್ಸ್ ನಿಮಗೆ ನಾನ್ ಸ್ಟಾಪಾಗೂ ಸಿಗುತ್ತೆ. ನೀವು ಎಷ್ಟು kg ಬೇಕಾದರೂ ತೊಗೋಬೋದು, ಎಷ್ಟು kg ಬೇಕಾದ್ರೂ ಪ್ರೊಡಕ್ಷನ್ ಮಾಡಿ ನಮಗೆ ಕಳಿಸ್ಬೋದು. ನೀವು ಹೊರಗಡೆ ಬೇಕಾದ್ರೂ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಆಗಲ್ಲ ಅಂತಂದರೆ ನಮಗೆ ಕೂಡ ನೀವು ಅಗ್ರಿಮೆಂಟ್ ಪ್ರಕಾರನೇ ನಮಗೆ ಬೈಬ್ಯಾಕು ಕೊಟ್ಕೊಂಡು ಹೋಗ್ಬೋದು. ಎಷ್ಟು ವರ್ಷ ಬೇಕಾದ್ರೂ ನಾವು ನಿಮಗೆ ಅಗ್ರಿಮೆಂಟ್ ಹಾಕ್ಕೊಡ್ತೀವಿ. ಈ ಕಾಟನ್ ಬನಿಯನ್ ವೇಸ್ಟ್ ಮಿಷಿನಲ್ಲಿ ನಾವು ಸುಮಾರು ಒಂದು 7-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ನೀವು ಎಲ್ಲೇ ಹೋದ್ರೂ, ಎಲ್ಲೇ ಇದ್ರೂ, ಯಾವುದೇ ಹಳ್ಳಿಯಲ್ಲಿದ್ರೂ ಇದರಲ್ಲಿ ಕೆಲಸ ಮಾಡಿ ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ನೀವು ತೆಗಿಬೋದು. ಇಲ್ಲ ಕಂಪ್ನಿ ಸೈಡ್ ಬೈಬ್ಯಾಕ್ ಸಿಗ್ತಿದೆ, ಆರಾಮಾಗಿ ನೀವು ಅಗ್ರಿಮೆಂಟ್ ಹಾಕ್ಕೊಂಡು ನೀವು ಕೊಡ್ಕೊಂಡು ಹೋಗ್ಬೋದು. ಇದರಲ್ಲಿ ನಿಮಗೆ ಯಾವುದೇ ಥರ ತೊಂದರೆ ಇರೋದಿಲ್ಲ. ಮತ್ತು ಈ ಕೆಲಸದ ಬಗ್ಗೆ ಸುಮಾರು 1 ಅಲ್ಲ 2 ಅಲ್ಲ 3 ಅಲ್ಲ ಸುಮಾರು ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ನಮ್ಮ ಕಂಪ್ನಿ ಸೈಡ್ ಅಂತಲ್ಲ, ಇದ್ರ ಬಗ್ಗೆ ಇದನ್ನು ತಗೊಂಡು ಕೆಲಸ ಮಾಡ್ತಿರೋರು ಕೆಲವರು ಮಾಡೋರು ಇದ್ದಾರೆ, ಕೆಲವರು ಮಾಡದೇ ಇರೋರು ಇದ್ದಾರೆ. ಅವರು ಬಂದು ಕೆಲವರು ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ. ಈ ಮಿಷಿನಲ್ಲಿ 2-3 kgಗಿಂತ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಈ ಮಿಷಿನಲ್ಲಿ ನಮ್ಮ ಕಂಪ್ನಿಯಲ್ಲಿ
ಮಿಷಿನ್ ತೊಗೊಂಡು ಕೆಲಸ ಮಾಡ್ತಾ ಇರೋ ನಮ್ಮ ಕಸ್ಟಮರ್ ಒಬ್ಬರು ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಅವರು ಈ ಮಿಷಿನಲ್ಲಿ ಕುತ್ಕೊಂಡು ಈ ಒಂದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಅನ್ನೋದನ್ನ ನಾನು ಅವ್ರಿಗೆ ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ನಾವು ಇವಾಗ ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀವಿ. ನಿಮ್ಮ ಎಲ್ಲ ಡೌಟ್ಗೂ ಒಂದು ಕ್ಲಾರಿಫಿಕೇಶನ್ ಕೊಡಿಸ್ತೀನಿ. ನಾವು ಯಾವ ಥರ ಮೆಟೀರಿಯಲ್ಸ್ ಕೊಡ್ತೀವಿ, ಯಾವ ಥರ ಬೈಬ್ಯಾಕ್ ಮಾಡ್ತಾ ಇದ್ದೀವಿ, ಮತ್ತು ಕಸ್ಟಮರ್ ಒಂದು ಮಿಷಿನಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡೋಕ್ಕಾಗುತ್ತೆ, ಎಷ್ಟು ಅದರಲ್ಲಿ ಬೆನಿಫಿಟ್ ಇದೆ ಅನ್ನೋದು ಎಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸರ್. ನಮಸ್ತೆ. ನೀವು ಸುದೀಕ್ಷಾ ಟ್ರೇಡರ್ಸಲ್ಲಿ ಮಿಷಿನ್ ತೊಗೊಂಡಿದ್ದೀರಾ, ಕೆಲಸ ಹೇಗಿದೆ, ಯಾವ ಥರ ಮಾಡ್ತಾ ಇದ್ದೀರಾ, ಮತ್ತು ಮೆಟೀರಿಯಲ್ಸ್ ಹೆಂಗೆ ಸಿಗುತ್ತೆ, ಮತ್ತು ಬೈಬ್ಯಾಕ್ ಎಲ್ಲ ಯಾವ ಥರ ನಿಮಗೆ ಪೇಮೆಂಟ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ಸ್ವಲ್ಪ ನೀವು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಸರ್? ಇದು ಈಗ ಬಂದು 55 ರೂಪಾಯಿ ಮಟ್ಟಿದೆ. ನಾವು ರೆಡಿ ಮಾಡಿ 85 ರೂಪಾಯಿ ಕೊಡ್ತೀವಿ. ಪ್ಲಸ್ ದಿವಸಕ್ಕೆ ಒಂದು 18-20 kg ಮಾಡ್ಬೋದು ಆರಾಮಾಗಿ. ಮತ್ತು ನೀವು ಒಂದು ದಿನಕ್ಕೆ ಎಷ್ಟು kg ಮಾಡ್ತೀರಾ? 18-20 kg. ಎಷ್ಟು ಅವರ್ ಕೂತ್ಕೊಳ್ತೀರಾ ಕೆಲಸ ಮಾಡಿ? 8 ಅವರ್ ಮೇಲೆ ಆಗುತ್ತೆ ಚಿಕ್ಕ. 8 ಅವರ್ ಮಾಡ್ತೀರಾ? 8 ಅವರ್ ಕೂತ್ಕೊಂಡು ಮಾಡಿದ್ರೆ 18 kg 20 kg ಆರಾಮಾಗಿ. 18 20 kg ಮಾಡ್ತಾ ಇದ್ದೀರಾ. ನಿಮಗೆ ಬೈಬ್ಯಾಕ್ ಎಲ್ಲ ಯಾವ ಥರ ಮಾಡ್ತಾ ಇದ್ದೀರಾ? ತಗೋತಾರೆ. ಇವಾಗ ಮತ್ತು ಕರ್ಮೂರು ಕೊಡ್ತಿರ್ತಾರೆ, ಹಂಗೆ ತಗೊಳ್ಳೋದು. ಏನು ತುಳಿದು ಕೊಡ್ತಾರೆ, ತಗೊಂಡು ರಿಟರ್ನ್ ಕೊಟ್ಟರೆ ಅಲ್ಲೇ ತಗೋತಾರೆ. ಯಾವ ಥರ ಕೊಡ್ತಾ ಇದ್ದೀರಾ? ಡೈಲಿ ಬೇಸ್ ಕೊಡ್ತಾ ಇದ್ದೀರಾ ಇಲ್ಲ ತಿಂಗಳು ಥರ ಪೇಮೆಂಟ್ ಕೊಡ್ತಾ ಇದ್ದೀರಾ? ಆಮೇಲೆ ಒನ್ ಟೇಬಲ್ ಬೇಕಾದ್ರೆ ನಾವೇ ತಗೊಳ್ತೀವಿ. ಮತ್ತೆ ಮೆಟೀರಿಯಲ್ಸ್ ಎಲ್ಲ ಯಾವ ಥರ ಕೊಡ್ತಾರೆ? ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಮೆಟೀರಿಯಲ್ಸ್ ಕೊಡ್ತಾರೆ. ಮೆಟೀರಿಯಲ್ಸ್ಗೆ ತೊಂದರೆ ಮೆಟೀರಿಯಲ್ಸ್ ಎಲ್ಲ ಇರ್ತದೆ. ಬಟ್ಟೆ ಯಾವ ಥರ ಇದೆ? ದೊಡ್ಡದು ಚಿಕ್ಕದೆಲ್ಲ ಇದೆಯಾ? ವೇಸ್ಟೇಜ್ ಎಲ್ಲ ಹೋಗುತ್ತಾ? ಯಾವ ಥರ ಇದೆ? ವೇಸ್ಟ್ ಅಂದರೆ ಒಂದು 10 kg ಒಂದರಿಂದ 1.5 kg ವೇಸ್ಟ್ ಆಗುತ್ತೆ ಚಿಕ್ಕದು. ಓಕೆ 10 kgಗೆ 1.5 kg ಹೋಗ್ತಾ ಇದೆಯಾ? ಬಟ್ಟೆ ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಬಟ್ ಕಾಮನ್ ಆಗಿ ಬಟ್ಟೆ ಅಂದ್ರೆ ಬಟ್ಟೆ ಯಾವುದು ನಿಮಗೆ ವೇಸ್ಟ್ ಆಗ್ತಿಲ್ಲ. ವೇಸ್ಟ್ ಮಾಡಿದ್ಮೇಲೆ ಅದ್ರಲ್ಲಿ ಡಸ್ಟ್ ಹೋಗಿ ವೇಸ್ಟೇಜ್ ಆಗ್ತಾ ಇದೆ. ಈ ರಾ ಮೆಟೀರಿಯಲ್ಸ್ ಅಲ್ಲಿ ಬಟ್ಟೆ ನಿಮ್ಗೆ ಯಾವುದು ವೇಸ್ಟ್ ಆಗ್ತಿಲ್ಲ. ಯಾವುದು ಇದೆಲ್ಲ ಮಾಡ್ತಾರೆ. ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಎಲ್ಲ ಬರುತ್ತೆ. ತಗೊಂಡು ಬಿಟ್ಟಿಲ್ಲ. ನಾವು ಮೀಟ್ರ್ ಕೊಟ್ಟರೆ 85 ರೂಪಾಯಿ ಕೊಡ್ತಾರೆ. 1 kg 30 ರೂಪಾಯಿ ಕೊಡ್ತಾರೆ. ನಾನು ಪೇಮೆಂಟ್ ಬೇಕಾದರೆ ಅಕಸ್ಮಾತ್ ಬೇಕಂದರೆ ಅವ್ರಿಗೆ ಕೊಟ್ಬಿಡ್ತಾರೆ. ಅವ್ರು ತಗೊಂಡು ಹೋಗ್ತಾರೆ. ನಾನೇ ಇಲ್ಲ ಡೈಲಿ ಪ್ರೊಡಕ್ಷನ್ ಮಾಡ್ಕೊಂಡು ಹೋಗಿ ಕೊಟ್ಬಿಡ್ತೀರಾ? ವಾರಕ್ಕೊಂದ್ಸರಿ ಪೇಮೆಂಟ್ ತಗೊಳ್ತಾರೆ ಸರ್. ಮತ್ತೆ ಮಿಷಿನ್ ಸರ್ವಿಸ್ ಎಲ್ಲ ಯಾವ ಥರ ಇದೆ ಸರ್? ಸರ್ವಿಸ್ ಏನಾದರೆ ಬಂದು ಅವರು ಮಾಡ್ಬಿಟ್ಟು ಹೋಗ್ತಾರೆ. ಏನು ಬರೋದಿಲ್ಲ. ಈಗ ಸಣ್ಣ ಪುಟ್ಟ ಅಲೈನ್ಮೆಂಟ್ಸ್ ಎಲ್ಲ ಬರುತ್ತೆ, ಮತ್ತೆ ವೈಬ್ರೇಷನ್ಗೆ ಅಲೈನ್ಮೆಂಟ್ಸ್ ಚೇಂಜಸ್ ಆಗ್ತಾ ಇರುತ್ತೆ ಅಂತೆಲ್ಲ ಹೇಳಿದ್ವಿ. ಅದು ನೀವೇ ಮಾಡ್ಕೊಳ್ತೀರಾ ಇಲ್ಲ ಪ್ರತಿಯೊಂದಕ್ಕೂ ಕಲಿಸ್ಕೊಳ್ತೀರಾ? ಅವರು ಫೋನ್ ಮಾಡಿ ಹೇಳಿದ್ರೆ ಅವರು ವಿಡಿಯೋ ಕಾಲ್ ತೋರಿಸುತ್ತಾರೆ. ವಿಡಿಯೋ ಕಾಲ್ ಉಂಟು ಎಲ್ಲಿ ಅಂತೇಳಿ ನೋಡಿದಾಗ ಅವರು ಹೇಳ್ತಾರೆ, ಅದು ಸ್ವಲ್ಪ ಲೂಸ್ ಮಾಡಿ ಟೈಟ್ ಮಾಡಿ ಇಟ್ಟಿರ್ತಾರೆ. ನಾವೇ ಮಾಡ್ಕೊಳ್ತೀವಿ. ಅಕಸ್ಮಾತ್ ಸಣ್ಣ ಪುಟ್ಟ ನೀವೇ ಮಾಡ್ಕೊಳ್ತೀರಾ? ಮೇಜರ್ ಏನಾದರೆ ಅವರು ಬಂದು ರೆಡಿ ಮಾಡಿಕೊಡ್ತಾರೆ. ಅಂದ್ರೆ ಅವಾಗ ರಿಪೇರಿ ಅಂತ ಮಿಷಿನ್ ಎಲ್ಲ ಸ್ಟಾಕ್ ಮಾಡಿ ಸಣ್ಣ ಪುಟ್ಟ ಅಲೈನ್ಮೆಂಟ್ಸ್ ಎಲ್ಲ ನೀವೇ ಮಾಡ್ಕೊಂಡು ಮಾಡ್ತಾ ಇರ್ತೀರಾ. ಏನಾದ್ರು ಮೇಜರ್ ಆದ್ರೆ ಕಂಪ್ನಿ ಸೈಡಿಂದ ಬರ್ತಾರೆ. ಮತ್ತೆ ಈ ಮೆಟೀರಿಯಲ್ಸ್ ಎಲ್ಲ ಸರ್ ಕಂಪ್ನಿ ಸೈಡೇ ಸಿಕ್ಕಿದ್ದಾರೆ? ಎಲ್ಲನೂ ಬನಿಯನ್ ಕ್ಲಾತೆ ಬರ್ತಾ ಇದೆಯಾ? ಯಾವುದು ಪಾಲಿಸ್ಟರ್ ಮಿಕ್ಸ್ ಇಲ್ಲ? ಅಂತೂ ಇಂತೂ ನಿಮಗೆ ಬಟ್ಟೆ ದೊಡ್ಡದು ಇದ್ರು ಚಿಕ್ಕದು ಇದ್ರು ಬಟ್ಟೆ ವೇಸ್ಟೇಜ್ ಆಗ್ತದೆ. ವೇಸ್ಟ್ ಮಿಷಿನಲ್ಲಿ ಮಾಡಿ ತೆಗೆದ್ಮೇಲೆ ಮಾತ್ರ ಡಸ್ಟ್ ಅಲ್ಲಿ ವೇಸ್ಟೇಜ್ ಹೋಗ್ತಾ ಇದೆ. 10 kgಗೆ 1 kg 1.5 kg ಹೋಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. Gracias.